ಬೈಕ್ ಡೆಲಿವರಿ ಅನ್ವೀಲ್ ಮಾಡ್ತಾವ್ರಿ ಈಗ ಅಣ್ಣವರು. ಸಮಾಧಾನವಾಗಿ ಇರೋಕ್ಕೆ ಬರಲ್ಲ ಅವನಿಗೆ. ಲೇ ಅಪ್ಪಿ, ನಾನ್ ರಾಜ ಹುಲಿ ಕಣ. ನೀನು ಸೂಪರ್ ಬೈಕಲ್ಲ ಬಾ, ಸೂಪರ್ ಸ್ಪೆಂಡರ್ನ ಬಾ. ನಾನ್ ಯಾರಿಗೂ ಭಯ ಬಿಡಲ್ಲ. ವಾಟ್ಸಪ್ ಸ್ಕಾಡ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ತುಂಬ ಗ್ಯಾಪ್ ಕೊಟ್ಟು ಐ ಥಿಂಕ್ ಎಲ್ಲರೂ ನನ್ನ ಮರ್ತೆ ಹೋಗ್ತಾರೆ ಅನಿಸುತ್ತೆ. ಇನ್ನೊಬ್ಬ ಇದ್ದ ಮೋಟೋ ವ್ಲಾಗ್ ಮಾಡ್ತಾ ಇದ್ದ ಅಂತ ಆ ಲೆವೆಲ್ ಗ್ಯಾಪ್ ಆಗೋಗ್ತಾ ಇದೆ. ಸಾರಿ, ಏನು ಮಾಡೋಕ್ಕಾಗಲ್ಲ, ಫೋಕಸ್ ಮಾಡೋಕ್ಕಾಗ್ತಿಲ್ಲ. ನೋಡೋಣ, ಒಂದು ರೈಡ್ ಆದರೂ ಹೋಗಿ ಬರೋಣ. ಹೋಗೇ ಇಲ್ಲ, ನನ್ನ ಗಾಡಿ ಅಂತೂ ಬೈತಾನೇ ಇದೆ ನನ್ನ, ನಿಮಗೆ ಗೊತ್ತು. ಸೊ ಈಗ ನಮ್ಮ ಫ್ರೆಂಡ್ ರಾಜ್ ಅಂತ ನೀವು ನೋಡಿರ್ತೀರ, Z900 ಜೊತೆಲೆಲ್ಲ ರೈಡ್ ಮಾಡಿದ್ದೀವಿ. ಅವನು ಒಂದು ಪಲ್ಸರ್ 125 ಗಾಡಿ ತಗೋತಾ ಇದ್ದಾನೆ. ಅದರ ಡೆಲಿವರಿಗೆ ಹೋಗ್ತಾಯಿದ್ವಿ. 125 ಆದರೆ ಏನು, 50cc ಆದರೆ ಏನು, ಬೈಕೇ ಅಲ್ವಾ. ಹೊಸ ಗಾಡಿ ಅಂದರೆ ಹ್ಯಾಪಿನೆಸ್ಸೇ. ಬೈಕರ್ಸ್ ಅಂದಮೇಲೆ ಯಾವ ಬೈಕ್ ಆದರೆ ಏನು ಸೆಲೆಬ್ರೇಟ್ ಮಾಡಬೇಕು, ಅದಕ್ಕೆ 10ರಲ್ಲೇ ಹೋಗ್ತಾಯಿದ್ದೀನಿ. ಎಲ್ಲ ಬರ್ತಿದ್ದಾರೆ ಫ್ರೆಂಡ್ಸು. ಐ ಥಿಂಕ್ ಅವ್ನು ಜೋರಾಗಿ ಡೆಲಿವರಿ ತೊಗೊತಾ ಇದ್ದಾನೆ. ಲೆಟ್ಸ್ ಸಿ, ಹೋಗೋಣ ಬನ್ನಿ. ಈಗ ಸದ್ಯಕ್ಕೆ ಗಾಡಿನ ಸ್ಟಾರ್ಟ್ ಮಾಡೋಣ. ಕೋಲ್ಡ್ ಸ್ಟಾರ್ಟ್ ಹೆಂಗಿರುತ್ತೆ ಕೇಳಿ ಸೌಂಡ್. ಕಮೆಂಟ್ ಮಾಡಿ ಹೆಂಗಿದೆ ಕೋಲ್ಡ್ ಸ್ಟಾರ್ಟು. ಲೆಟ್ಸ್ ಗೋ. ಫ್ಯೂಯಲ್ ಕುಡ್ದಾಕ್ಬಿಟ್ಟಿದೆ ನೋಡಿ. 51 ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು. 1000 ರೂಪೀಸ್ಗೆ. ಯಾವುದು ಅದು XP 100. ಏನೋ ಹಿಂಗೆ ಕುಡಿತೀಯ ನಿಲ್ಲೇ ಅಪ್ಪ. ಈ ರೈಟಲ್ಲಿದೆ ನೋಡಿ ಶೋರೂಮು. ಆಲ್ರೆಡಿ ಅಣ್ಣ 900 ಬಂದವನೇ. बोलो चाय पियोगे? कहाँ? चलो PDI करके लेके आ रहे हैं, थोड़ा लेट हो रहा, 10 मिनट और। क्या कितना लेट? पहले बोला था ना आप. कई बार आगे बोला सुबह। बजाज ऐसा ही है. ಸೋಂಬೇರಿಗಳು. 4 ಗಂಟೆ ಆಗೈತೆ. ठीक है. ಸೊ ನಮ್ಮ ಬೈಕ್ಸ್ ಎಲ್ಲ ಇಲ್ಲಿದೆ. ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ. ಇದೆ ಶೋರೂಮು. ಲೆಟ್ಸ್ ಗೋ. ये शॉर्ट के लिए वैसे कर सकते हैं हम. दो बार करो ना. ಅಣ್ಣವ್ರದ್ದು ಗಾಡಿ ರೆಡಿ. ಬ್ರೋ ಯಾವ್ದು ಬ್ರೋ? ಸೂಪರ್ ಬೈಕು. ಸೂಪರ್ ಬೈಕ್ ಇಲ್ಲ ಬ್ರೋ, ನಾರ್ಮಲ್ ಬೈಕ್ ಇದೆ. ಸೊ ಬೈಕ್ ಡೆಲಿವರಿ ಅನ್ವೀಲ್ ಮಾಡ್ತಾವ್ರಿ ಈಗ ಅಣ್ಣವರು. RMS ಬ್ಲಾಗ್ಸ್ ರಾಜ್ ಬೈಕ್. ಸೊ ಸ್ನೇಹಿತರೆ, ಗಾಡಿ ಡೆಲಿವರಿ ಆಯಿತು. ಇಲ್ಲೇ ಇದೆ ನೋಡಿ. ಆ್ಯಕ್ಚುಲಿ NS 125 ಇದು ಸಿಟಿ ಯೂಸ್ಗೆ. ಆ್ಯಕ್ಚುಲಿ 6 ಸ್ಪೀಡ್. ಇದೊಂದು ರಿವ್ಯೂ ಮಾಡೋಣ. ಈಗ ಸದ್ಯಕ್ಕೆ ಹೆಂಗಿದೆ ಗಾಡಿ ನೋಡಿದ್ರಲ್ಲ, ಅನ್ವೀಲ್ ಮಾಡಿದ್ದು. ರಾಜ್ ಅಲ್ಲೇ ಇದ್ದಾನೆ, 900 ಓಡಿಸ್ತವನೆ. ಅವರ ಅಣ್ಣ ಅವರು ಇದನ್ನ ಎತ್ಕೊಂಡು ಹೋಗ್ತವ್ರೆ. ಸೊ ರಾಜ್ಗೆ ಏನಂದರೆ Z900ನೇ ಅವನು ಲೋಕಲ್ ಗಾಡಿನೂ ಮಾಡ್ಕೊಂಬಿಟ್ಟಿದ್ದ. ಹಂಗಾಗಿ ಲೋಕಲ್ ಯೂಸ್ಗೆ ಒಂದು ಗಾಡಿ ಬೇಕು ಅಂತ ತೊಗೊಂಡಿರೋದು. ಆಲ್ಮೋಸ್ಟ್ 2 ವರ್ಷದಿಂದ Z900ನೇ ಲೋಕಲ್ ಎಲ್ಲದಕ್ಕೂ ಯೂಸ್ ಮಾಡ್ತಿದ್ದ ಅವನು. ಅವನ ಹತ್ರ ಬೇರೆ ಆಲ್ಟ್ರೇಟಿವ್ ಗಾಡಿನೇ ಇಲ್ಲ. ಅಂದರೆ ಇದಕ್ಕೆ ಮುಂಚೆ ಇತ್ತು RC200, ಅದು ಕೊಟ್ಟು ಆಲ್ಮೋಸ್ಟ್ 6 ಮಂತ್ಸ್ ಆಯಿತು. ಗಾಡಿ ಇರಲಿಲ್ಲ, ಅದಕ್ಕೆ ಇವಾಗ ಇದು ನಮ್ಮ ರಾಜ್ ಅವರ ಫ್ರೆಂಡು ಹಿಮಾಲಯನ್ನು
ಬೇಕಾ ರಿವ್ಯೂ ಬೇಕಿದ್ರೆ ಹೇಳಿ ಮಾಡೋಣ. ಚೆನ್ನಾಗಿದೆ ಪೇಂಟ್ ಸ್ಕೀಮ್. ಲೆಟ್ಸ್ ಗೋ. ಈಗ ಎಲ್ಲರೂ ಒಂದು ಚಾಯ್ ಕುಡಿಯೋಕ್ಕೆ ಹೋಗ್ತಾಯಿದ್ದೀವಿ. 3 ಗಂಟೆಗೆ ಡೆಲಿವರಿ ಅಂದ್ಬಿಟ್ಟು ಗಿಡಿ ಮಾಡಿಲ್ಲ ಅಂತ 5 ಗಂಟೆ 6 ಗಂಟೆ ಮಾಡ್ತಾರೆ. ಮೊದಲೇ ಹೇಳಿದ್ದೆ 2 ದಿವಸ ಮುಂಚೆನೇ. ಹಾಗೆ ಅವ್ರು ಕೇರ್ಲೆಸ್ ಮೊದಲಿಂದ ಹಿಂಗೆ ನೋಡಿದ್ದೀವಲ್ಲ, ಬಜಾಜಲ್ಲೂ ಅಷ್ಟೇ, KTM ಅಲ್ಲೂ ಅಷ್ಟೇ, ಡೀಲರ್ಶಿಪ್ಸ್ ಹಿಂಗೆ ಆರಾಮ್ಸೆ ಚಲಾವ್ ಬಾಯ್, ಸ್ಪೀಡ್ ಮತ್ ಚಲಾವ್. ಹೋಗೋಣ ಈಗ ಇಲ್ಲಿಂದ ಒಂದು ಕಾಫಿ ಕುಡಿಯೋಕ್ಕೆ. ಟ್ರಾಫಿಕ್ ಇದೆ ಇವತ್ತು ಏರಿಯಲ್ಲಿ. ಸಮಾಧಾನವಾಗಿ ಇರೋಕ್ಕೆ ಬರೋಲ್ಲ ಅವನಿಗೆ, ರೈಸ್ ಮಾಡಿ ಇಡ್ತಾನೆ. ಕಿಸ್ ತರಫ್ ಹಾಗೆ अंदर ಅರೆ ಮಾಡಿ ಇಕ್ತಾನಪ್ಪ ಅವನು. ಸದ್ಯ ಇವಾಗ ಅವ್ರು 125 ತಗೊಂಡು ಲೋಕಲಲ್ಲಿ ಓಡಿಸೋಕ್ಕೆ, ಅದು ನಮ್ಮ ಮೊಪೆಡ್ ಥರ ಯೂಸ್ ಮಾಡ್ತಾ ಇದ್ದ. ಇನ್ನಾದರೂ ಆ ಗಾಡಿಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಲೇಡೀಸ್ ಎಲ್ಲ ಭಯ ಬೀಳ್ತಾವ್ರೆ. ನಮ್ಮದು ಸ್ಮೂತ್ ಬೇಸಿ. ಲೇ ಅಪ್ಪಿ, ನಾನ್ ರಾಜ ಹುಲಿ ಕಣೋ. ನೀನು ಸೂಪರ್ ಬೈಕಲ್ಲ ಬಾ, ಸೂಪರ್ ಸ್ಪೆಂಡರ್ನ ಬಾ, ನಾನು ಯಾರಿಗೂ ಭಯ ಬಿಡಲ್ಲ. ಲೇ ನೀವಿಬ್ರು ಏನಾರು ಮಾಡ್ಕೊಳ್ರೋ, ನನಗೆ ಯಾಕ್ರೋ ಬೀಜ ಬೈಕ್ ಬರೆಸ್ತೀರಾ? ಹಿಂಗೆ ಕ್ರೇಜಿ ಪಬ್ಲಿಕ್ ರಿಯಾಕ್ಷನ್. ಸೊ ಇಲ್ಲೊಂದು ಜ್ಯೂಸು ಕಾಫಿ ನಾವು ಕುಡಿತೀವಿ, ಆಮೇಲೆ ಮನೆ ಕಡೆ ಹೋಗ್ತೀವಿ. ಮತ್ತು ಏನು ಕಂಟಿನ್ಯೂ ಮಾಡೋದು ಬೇಡ ವ್ಲಾಗ್ನ, ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು, ಟಾಟಾ, ಬಾಯ್.